ಅದು ಬಿಟ್ರೆ ರೋಗಗಳು ಯಾಕಂದ್ರೆ ಬಹಳ ಕಡಿಮೆ ರೋಗಗಳಿವೆ. ಈಗ ಲೋಕಲ್ ಬ್ರೀಡ್ ಅಲ್ಲಿ ಕ್ರಾಸ್ ಮಾಡ್ಕೊಂಡಿರ್ತಾರೆ, ಅವು ಕೂಲ್ಡ್ರಿಂಗ್ ಆಗಿರುತ್ತೆ ಅದು, ಆದ್ರೆ ಅದೆಲ್ಲ ಮುರ್ರಾ ಅಲ್ಲ. ಇವಾಗಲೇ ಮಾರ್ಕೆಟ್ ಅಲ್ಲಿ ಹೇಳ್ತದಲ್ಲ 1 ಲಕ್ಷ ಕೆಳಗಡೆ ಬಂದ್ರೆ ಒಂದು 120 ಕೆಳಗಡೆ ಬಂದ್ರೆ ಮುರಾನೇ ಅಲ್ಲ. ತೀರಾ ಅದೊಂದು ಮಾರ್ಕೆಟ್ ಹಾಳು ಮಾಡಿದ್ದೆ ಮನುಷ್ಯನ ಬೀಡು. ಏನು ಇದು 1,80,000 ಸಿಗ್ತೈತಿ, 90,000 ಸಿಗ್ತೈತಿ ಅಂತ ಹೋಗಿ ತಗೊಂಡ್ಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಂದು ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಸಂಚಿಕೆ ವಿಶೇಷ ಅಂದ್ರೆ ಮುರ್ರಾ ಸಾಕಾಣಿಕೆ. ಮುರ್ರಾ ಸಾಕಾಣಿಕೆಯಲ್ಲಿ ಸುಮಾರು 5 ವರ್ಷದ ಅನುಭವ ಹೊಂದಿದ್ದಾರೆ. ಇದ್ರ ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ ಇವರು ಈ ಕೃಷಿಯನ್ನ ಮಾಡ್ತಾ ಇದ್ರು. ಕಬ್ಬಾಗಿರ್ಬೋದು, ಸಾಮಾನ್ಯ ಬೆಳೆಗಳನ್ನ ಬೆಳೀತಾ ಇರ್ತಕ್ಕಂಥ ಒಬ್ಬ ರೈತ. ಅದರಲ್ಲಿ ಇವರು ಯಾವುದೇ ತರಹದ ಸಕ್ಸಸ್ ಅನ್ನ ಕಾಣದೇ ಇದ್ದಾಗ, ನಾನು ಏನಾದ್ರೂ ಒಂದು ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿ ಇವರು ಈ ಮುರ್ರಾ ಸಾಕಾಣಿಕೆಗೆ ಬರ್ತಾರೆ. ಸೊ ಮುರ್ರಾ ಸಾಕಾಣಿಕೆ ಬಂದಾಗ ಮುರ್ರಾ ಸಾಕಾಣಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಮುರ್ರಾ ಸಾಕಾಣಿಕೆ ಲಾಭನ ಮತ್ತು ನಷ್ಟನ, ಈ ಮುರ್ರಾ ಸಾಕಾಣಿಕೆಯಲ್ಲಿ ಬರುವಂತಹ ಸವಾಲುಗಳು ಏನು ಅಂತಕ್ಕಂಥದ್ದನ್ನ ಅವ್ರ ಕಡೆಯಿಂದ ತಿಳ್ಕೊಂತ ಹೋಗೋಣ. ಮೊದಲು ಅವರ ಪರಿಚಯವನ್ನ ಮಾಡ್ಕೊಳ್ತಾ ಮುರ್ರಾ ಸಾಕಾಣಿಕೆನ ಹೇಗ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ರಿಜ್ವಾನ್ ಜಗೀವರ್ ಅಂತ. ಹಾ ಸರ್. ಊರು ಸರ್? ಊರು ಇಲ್ಲಿ ಹೊಣೆನಹಳ್ಳಿ, ಬಿಜಾಪುರ ಡಿಸ್ಟಿಕ್. ಬಿಜಾಪುರದಿಂದ ಒಂದು 15 ಕಿಲೋಮೀಟರ್ ಆಗಿದೆ. ಸೊ ನಂದು ಎಜುಕೇಶನ್ ಬಂದು ಬೇಸಿಕ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್, ಆಮೇಲೆ ಇಂಜಿನಿಯರಿಂಗ್ ಪೋಸ್ಟ್ ಡಿಪ್ಲೊಮಾ ಅದು ಎಲ್ಲ ಆಗಿದೆ. ಅದಾದ್ಮೇಲೆ ರಿಟರ್ನ್ ಆಗ್ಬೇಕಂದ್ರೆ ಒಂದು ರೀಸನ್ ಇತ್ತು. ರೀಸನ್ ಅಂದ್ರೇನು, ಹೆಡೆಕ್ ಲೈಫ್ ಆಗ್ತಾ ಇತ್ತು ಜಾಸ್ತಿ ಅಲ್ಲಿ, ಸಿಟಿ ಲೈಫ್ ಅಲ್ಲಿ ಜಾಸ್ತಿ ಅದು ಒಂದು ಇದು ಇತ್ತು. ಆಮೇಲೆ ಅಗ್ರಿಕಲ್ಚರ್ ಹತ್ರ ಒಂದ್ ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದೆ. ಸೊ ಹೀಗಾಗಿ ರಿಟರ್ನ್ ಬರ್ಬೇಕಾಯ್ತು. ಆಮೇಲೆ ಬಂದ್ಮೇಲೆ ದ್ರಾಕ್ಷಿ ಮಾಡ್ಕೊಂಡೆ ಫಸ್ಟ್. ದ್ರಾಕ್ಷಿ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಎಲ್ಲ ಉಳ್ಳಾಗಡ್ಡಿ ಆಗಲಿ, ಎಲ್ಲ ಗೋಧಿ ಆಗಲಿ ಎಲ್ಲ ಬೆಳ್ಕೊತ ಬಂದು ದ್ರಾಕ್ಷಿ ಮಾಡ್ಕೋತಾ, ದ್ರಾಕ್ಷಿ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಮಾಡಿದೆ. ಕುರಿ ಸಾಕಾಣಿಕೆಯಲ್ಲಿ ಸ್ವಲ್ಪ ಲೋಕಲ್ ಲೇಬರ್ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಹಿಂಗಾಗಿ ಅದನ್ನ ಡ್ರಾಪ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಲೇಬರ್ ಅದೆಲ್ಲ ಚೆನ್ನಾಗಿದೆ. ಇದರಲ್ಲಿ ಲೇಬರ್ ಪ್ರಾಬ್ಲಮ್ ಆಗಲ್ಲ ಅಂತ ತಿಳ್ಕೊಂಡು, ಸೊ ಜಸ್ಟ್ ಒಂದು ನಮ್ದಿದ್ರೆ ನೀವು ಅಷ್ಟು ರೆಡಿ ಇಟ್ಕೊಂಡ್ಬಿಟ್ರೆ ಸಾಕು ಅಂತ ಆ ಎಮ್ಮೆ ಸಾಕಾಣಿಕೆಗೆ ಅಲ್ಲಿಂದಾನೆ UPB ಅಲ್ಲಿಂದ ಲೇಬರ್ ಸಿಗ್ತಾರಂತ ಖಾತ್ರಿ ಐತೆ. ಮಾಡೋರು ಚೆನ್ನಾಗಿರ್ತಾರೆ. ಅದ್ರ ಮೇಲೆ ಮತ್ತೆ ಅದಕ್ಕೆ ಡೈವರ್ಟ್ ಮಾಡ್ಕೊಂಡು ಇದಕ್ ಬಂದ್ವಿ. ಮುರ್ರಾ ಸಾಕಾಣಿಕೆ ಸಾಕ್ಬೇಕಂತ ಯಾಕೆ ಅನ್ಕೊಂಡ್ರಿ ಸರ್? ಗ್ಲೋಬಲಿ ರೆಕಗ್ನೈಸ್ ಆಗಿರುವಂತ ಒಂದು ಬ್ರೀಡ್. ಇದನ್ನ ಜಸ್ಟ್ ನಾವು ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಸೀಮಿತ ಅಂತಲ್ಲ, ಇದು ವರ್ಲ್ಡ್ ವೈಡ್ ಅಲ್ಲಿ ಹೆಸರು ಮಾಡಿದೆ. ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬೇರೆ ದೇಶಗಳ ಕಳಿಸ್ತಾ ಇದ್ದಾರೆ. ಅಲ್ಲೆಲ್ಲ ವಾತಾವರಣದೆಲ್ಲ ಚೆನ್ನಾಗಿ ಸೆಟ್ ಆಗ್ತಾ ಇದೆ ಮತ್ತು ಚೆನ್ನಾಗಿ ಹಾಲು ಕೊಡ್ತಾ ಇದೆ. ಸೊ ಎಲ್ಲಾ ತರ ಮೇವಿಗೂ ಸೆಟ್ ಆಗತ್ತೆ, ವಾತಾವರಣ ಸೆಟ್ ಆಗತ್ತೆ, ಹಾಲಿನೂ ಬರುತ್ತೆ. ಸೊ ಇದು ಟಾಪ್, ಇದರಲ್ಲಿ ಟಾಪ್ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಟಾಪ್ ಬ್ರೀಡ್ ಅಲ್ಲಿ ಬರ್ತೀವಿ ಮುರ್ರಾ ಅಂತ. ಇದೆಲ್ಲ ರಿಸರ್ಚ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್. ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದಾಗ ಎಷ್ಟು ಇದರಿಂದ ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸರ್? ಮಾಡ್ಬೇಕಾದ್ರೆ ಇದರಲ್ಲಿ ಗೊತ್ತಾಯ್ತು, 1-2 ಮಾಡ್ಬೇಕಂದ್ರೆ ಜಸ್ಟ್ ಅದು ನಮ್ಮ ಗಡೆಗೆ ಪೆಟ್ರೋಲ್ಗೆ ಸಾಲಲ್ಲ ದುಡ್ಡು ಅಂತ ಅಲ್ಲ. ಅಂದ್ರೆ ಅದಕ್ಕೆ ಬಂಚ್ ಅಂದ್ರೂ ತೊಡ್ಸ್ಕೋಬೇಕು, 2 ಸಾಕಿದ್ರು ತೊಡ್ಸ್ಕೋಬೇಕು, 4 ಸಾಕಿದ್ರು ತೊಡ್ಸ್ಕೋಬೇಕು. ಹಿಂಗಾಗಿ 10 ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ 10ರಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೇ ಒಂದು ರೀಸನ್. 10 ಏನಂದ್ರೆ ಒಂದು ಕಮರ್ಷಿಯಲ್ ಸಿಸ್ಟಮ್ ಅಲ್ಲಿ ಇದು ಬಂದ್ಬಿಡುತ್ತೆ 10 ಸಾಕಾಣಿಕೆ ಮಾಡಿದ್ರೆ. ಇದರಲ್ಲಿ 2 ಏನಾಗುತ್ತೆ, ಓಕೆ ಬಿಡು, ಇಲ್ಲಿ ನಾವು ಹಿಡ್ಕೋಬಹುದು ಅಥವಾ ಇಲ್ಲಿ ಪಕ್ಕದ ಹೊಲದಲ್ಲಿ ಬಂದು ಅವ್ರ ಕಡೆ ಹಿಡಿಸೋದು, ಅಥವಾ ಅಲ್ಲಿ ಪಕ್ಕದಲ್ಲಿ ಬಂದು ಇಲ್ಲೇ ಮಾರಾಟನೂ ಇಲ್ಲೇ ಬಾಜುಲ್ಲೇ ಮಾಡ್ಕೋಬಹುದು. ಸೊ ಈ ಹೇಗಿರುತ್ತೆ, ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಇದ್ರಲ್ಲಿ ಕಮರ್ಷಿಯಲ್ ಮೈಂಡ್ ಅಲ್ಲಿ ಬರ್ಬೇಕಂದ್ರೆ ಇದರಲ್ಲಿ ಒಂದು 10 ಮಾಡಿದ್ಮೇಲೆ ನೀನು ಒಂದು 100ರಿಂದ 150 ಲೀಟರ್ ನಡ್ಬರ್ಕಿನ ಹಾಲು ಬರುತ್ತಲ್ಲ, ಅದು ಚಾಲೆಂಜಿಂಗ್. ಈ ಚಾಲೆಂಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೋತ ಏನಾಗುತ್ತೆ, ಮನುಷ್ಯರಿಗೆ ಪ್ರೋತ್ಸಾಹ ಕೊಟ್ಟಾಗತ್ತೆ. ಇದನ್ನ ಹೋಗಿ ನಾವು ಮಾರ್ಕೆಟ್ ಮಾಡ್ಕೋಬೇಕು ಮುಂದೆ, ಆತರ ಯಾವ್ತರ ಒಂದು ಇದನ್ನ 100 ಲೀಟರ್ ಇದನ್ನ 2 ಲೀಟರ್ ಹೆಂಗ್ ಮಾಡ್ಬೇಕು ಆತರ ಬರುತ್ತೆ. ನಾನು ಯಾರಿಗೆ ಹೇಳ್ತಾ ಇದ್ರೆ ಅಂದ್ರೆ ದುಡ್ಡು ಇದ್ದವ್ರಿಗೆ, ಹತ್ರ ಫೈನಾನ್ಷಿಯಲ್ ಚೆನ್ನಾಗಿದೆ, 10 ಎಮ್ಮೆ ಮಾಡೋದು ಅಥವಾ ಪರವಾಗಿಲ್ಲ, ನಾವು 1-2 ಸ್ಟಾರ್ಟ್ ಮಾಡ್ಕೋಬಹುದು ಅದರಲ್ಲಿ. ಆದ್ರೆ ನನ್ನ ವಿಚಾರ ಹೆಂಗಿತ್ತು, 10 ಸ್ಟಾರ್ಟ್ ಮಾಡಿ ನಾನು ನಮ್ಮ ಫ್ರೆಂಡ್ಸ್ ಸರ್ಕಲ್, ನಾನು ಸ್ವಲ್ಪ ಗೈಡೆನ್ಸ್ ಸಪೋರ್ಟ್ ಎಲ್ಲ ನಮ್ದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅಥವಾ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು 10 ಎಮ್ಮೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು 10ರಲ್ಲಿ ಬಂದ್ರೆ ಏನಾಗುತ್ತೆ, 100ರಿಂದ 150 ಲೀಟರ್ ಹಾಲಾಗುತ್ತೆ. ಅದರಲ್ಲಿ ಒಂದೇನೋ ದುಡ್ಡನ್ನ ಸೇವಿಂಗ್ ಆಗಿ ಕಾಣಬಹುದು. ಒಂದು ದೊಡ್ಡ ಅಮೌಂಟ್ ಅಂದ್ರೆ ಒಂದು 70 ರೂಪೀಸ್ ನಾವು ಮಾರ್ತಾ ಇದೀವಿ, 100 ಲೀಟರ್ ಮಿನಿಮಮ್ ಸೈಡ್ ಇಟ್ಕೊಂಡ್ರು 70,000 ರೂಪಾಯಿ ದಿನ ಗಳಿಗೆ ಆಯ್ತು. ಖರ್ಚು ಒಂದು ಅರ್ಧ ಸೇವಿಂಗ್ ಆಗುತ್ತೆ ಈಸಿಯಾಗಿ. ಸೊ ಆತರ ಒಂದು ಲೆಕ್ಕದಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಇವಾಗ 4th ಇಯರ್ ಮುಗಿಸ್ಕೊಂಡು 5th ಇಯರ್ ಅಲ್ಲಿ ಇದ್ದೀವಿ. ಈ ಮುರ್ರಾ ಸಾಕಾಣಿಕೆ ಮಾಡ್ಬೇಕಾದ್ರೆ ನಿಮಗೆ ಮೇನ್ ಸವಾಲ್ ಅನ್ಸಿದ್ದು ಯಾವ ವಿಷಯಗಳು ಸರ್? ನಿಮಗೆ ಸವಾಲಲ್ಲಿ ಬರ್ಬೇಕಂದ್ರೆ ಇದರಲ್ಲಿ ಮೇವು, ಇದರಲ್ಲಿ ರೋಗಗಳಂತೂ ಆಲ್ಮೋಸ್ಟ್ ನಿಲ್. ರೋಗಗಳಂತಲ್ಲ,
ಏನಾದ್ರು ಬಂದ್ರೆ ಅಷ್ಟೇ ಏನ್ ಪ್ರೆಗ್ನೆನ್ಸಿ ಟೈಮ್ ಲಾಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಬಹಳ ಔಷಧ ಬರ್ಬೋದು. ಅದು ಬಿಟ್ರೆ ರೋಗಗಳು ಯಾಕಂದ್ರೆ ಬಹಳ ಕಡಿಮೆ ರೋಗಗಳು ಇದರಲ್ಲಿ ಬಹಳ ಇಲ್ಲ, ಏನೋ ಇಲ್ಲ ಅಂತಲ್ಲ. ಅದ್ರಲ್ಲಿ ಏನೋ ಸ್ವಲ್ಪ ಏನೋ ಆದ್ರೂ ಇವ್ರಿಗೆ ಜೊತೆಲಿ ಇರುವಂತ ಭಯಗಳು ತರ ಕೆಲ್ಸಕ್ಕೆ ಬಂದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ, ಟ್ರೀಟ್ಮೆಂಟ್ ಅವ್ರು ಮಾಡ್ಕೊತಿರ್ತಾರೆ. ಅಥವಾ ಈ ನಾಲೆಜ್ ನಮ್ಗೂ ಅಷ್ಟೊಂದು ಆಗ್ಬಿಟ್ರೆ ಇವನ್ ಡಾಕ್ಟರ್ ಕರ್ಸೋದು ರೇರೆಸ್ಟ್ ಕೇಸಲ್ಲಿ ಡಾಕ್ಟರ್ ಕರ್ಸ್ತೀವಿ. ಏನೋ ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಅಲ್ಲಿ ಮರಿ ಸಿಕ್ಕಾಕೊಂಡು ಅಥವಾ ಏನಾದ್ರು ಅಲ್ಲಿ ಅಂತ ಟೈಮ್ ಅಲ್ಲಿ ಸಿವಿಯರ್ ಕೇಸಸ್ ಅಲ್ಲಿ ಕರೆಸ್ತೀವಿ. ಯಾಕಂದ್ರೆ ಆ ತರ ಡಾಕ್ಟರ್ನು ಕರ್ಸೋದು ಬೇಕಾಗಿಲ್ಲ. ಆಲ್ಮೋಸ್ಟ್ ನಾವು ಮೇವು ಸವಾಲ್ ಅಂದ್ರೆ ಏನು ಮೇವು ಅಷ್ಟೇ ಇದ್ರಲ್ಲಿ, ಮಾರ್ಕೆಟ್ ಮೇವು ಎರಡಕ್ಕೆ ನೋಡ್ಬೇಕು. ಇದ್ರಲ್ಲಿ ಸಾಕಾಣಿಕೆ ಅಂದ್ರೂ ಇದ್ರಲ್ಲಿ ಏನು ಡೌಟ್ ಇಲ್ಲ, ಸಾಕಾಣಿಕೆ ಏನಾದ್ರು ಮಾಡ್ಕೋಬಹುದು ಈಸಿಯಾಗಿ. ಆದ್ರೆ ಇದು ಸವಾಲ್ ಬರೋದು ಮಾರ್ಕೆಟ್ ಪ್ಲಸ್ ಇದ್ರಲ್ಲಿ ನೀವು ಮೇವು ಸ್ವಂತದ ಮೇವು ಇದ್ರೆ ಎಷ್ಟು ಸ್ವಂತದ ಮೇವು ಇರುತ್ತೆ ಅಷ್ಟು ನೀವು ದುಡ್ಡನ್ನ ಉಳಿಸ್ಕೋಬಹುದು. ನಿಮ್ ಸ್ವಂತ ಹೊಲದ ಮೇವು ಇರ್ಬೋದು, ಕಾಳು ಕಡಿ ಏನಿರುತ್ತಲ್ಲ ಎಲ್ಲ ನಿಮ್ ಸ್ವಂತದ್ದಾದ್ರೆ ಮ್ಯಾಕ್ಸಿಮಮ್ ಸೇವಿಂಗ್ ನಿಮ್ಗೆ ಆಗುತ್ತೆ. ಇದೇ ಪ್ರಾಬ್ಲಮೆಟಿಕ್ ಆಗೋದು ಮೇವು ಡಿಪೆಂಡ್ ಹೊರಗಡೆ ಮೇವಿಂದ ಖರೀದಿ ಮಾಡೋದು ಡಿಪೆಂಡಬಿಲಿಟಿ ಇರಬಾರ್ದು. ಅದೇ ಒಂದು ಮೇನ್ ಇದರಲ್ಲಿ. ಯಾಕಂದ್ರೆ ಅದು ಒಂದ್ ಹೊತ್ತು ಹಾಲು ಉಳಿದ್ರು ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಮೇವು ಮಾತ್ರ ಕೊಡ್ಲೇಬೇಕು, ಮೇವು ನೀರು ಮಾತ್ರ ಇರ್ಲೇಬೇಕು. 2 ತಿಂಗಳು ಬೇಕು, ಅಂದ್ರೆ ಪರ್ ಡೇ ಎವ್ರಿ ಡೇನು ಬೇಕು. ಸೊ ಇದನ್ನ ನೀವು ಸ್ಟಾಕ್ ಜಸ್ಟ್ ಅಲ್ಲ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಮೊದಲು ಸ್ಟಾಕ್ ಮಾಡಿದ್ರು ಪರವಾಗಿಲ್ಲ, ಸ್ಟಾಕ್ ಅಲ್ಲಿ ಇರ್ಬೇಕು. ಈಗ ನಾನು ಎಮ್ಮೆಗಳನ್ನ ತಗೋಬೇಕಾದ್ರೆ, ಈಗ ಮುರ್ರಾ ಎಮ್ಮೆ ತಗೋಬೇಕಾದ್ರೆ ಮುರ್ರಾ ಎಮ್ಮೆ ಲಕ್ಷಣಗಳು ಏನಿರ್ತವೆ, ನಾನು ಆ ಲಕ್ಷಣಗಳನ್ನ ಯಾವ ರೀತಿ ಕಂಡುಹಿಡಬೇಕು? ಈಗ ಲೋಕಲ್ ಮಾರ್ಕೆಟ್ ಅಲ್ಲೂ ಮುರ್ರಾ ಎಮ್ಮೆ ಅಂತ ಕೊಡ್ತಾರೆ. ಆ ಲೋಕಲ್ ಮಾರ್ಕೆಟ್ ಮುರ್ರಾ ಎಮ್ಮೆಗೂ ನಾವು ಹೋಗಿ ನೀವೇನು ಹರಿಯಾಣದಲ್ಲಿ ಏನ್ ತಗೊಂಡ್ಬರ್ತೀರಲ್ಲ ಆ ಮುರ್ರಾಗಿ ಏನ್ ವ್ಯತ್ಯಾಸ ಇರುತ್ತೆ? ನೋಡಿ ಹೆಂಗಿದೆ ಅಂದ್ರೆ ಈ ಪ್ರತಿಯೊಂದು ಈಗ ಮೊದಲು ನಮ್ಮ ರಾಜ್ಯಗಳು ಡಿವೈಡ್ ಆಗಿರೋದು ಯಾವ್ದು ಯಾತ್ರ ಅಂದ್ರೆ ಆ ಟೈಮಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಇದು ಭಾಷಾ ಪ್ರಾಂತಗಳು ಅಂತ ಹೇಗೆ ಇದು ಆಗಿ ರಾಜ್ಯಗಳು ರೆಡಿ ಆದ್ವಲ್ಲ, ಆ ತರನೇ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಬ್ರೀಡ್ ಇದೆ. ಪ್ರತಿಯೊಂದು ರಾಜ್ಯದ್ದು ತನ್ನದೇ ಆದ ಒಂದು ಬ್ರೀಡ್ ಅನ್ನ ಅದು ಆಯ್ಕೊಂಡಿದೆ ಅದು. ಸೊ ಅದರಲ್ಲಿ ಹೆಂಗಿದೆ, ನಮ್ದು ಇಲ್ಲಿ ಕರ್ನಾಟಕದಲ್ಲಿ ಇದು ಧಾರವಾಡಿ ಅಂತ ಬರುತ್ತೆ. ಸೊ ಸೋಲಾಪುರ ಆದ್ರೆ ಪಂಡ್ರಪುರಿ ಅಂತಾರಲ್ಲ ಅದು ಬರುತ್ತೆ. ಆಮೇಲೆ ಹಾಗೆ ಗುಜರಾತ್ ಮೈಸಾನ ಅಂತಾರೆ, ಇದಕ್ಕೆ ರಾಜಸ್ಥಾನದ ಬನ್ನಿ ಅಂತಾರೆ. ಆಮೇಲೆ ನಿಮ್ದು ಇನ್ನೊಂದು ಗುಜರಾತ್ ಅಲ್ಲಿ ಜಾಫ್ರಾಬಾದಿ ಅಂತಾರೆ. ಸೊ ಇದು ಹರಿಯಾಣದಂತೂ ಮುರ್ರಾ ಬಂದ್ಬಿಡುತ್ತೆ. ನೀಲಿ ರವಿ ಅಂತ ಪಂಜಾಬ್ ಬರುತ್ತೆ. ಸೊ ಹಿಂಗೆಲ್ಲ ಯಾವ ಸ್ಟೇಟ್ ಯಾವ ಬ್ರೀಡ್ ಇದೆ. ಆದ್ರೆ ಅದು ಆ ಸ್ಟೇಟ್ ತಕ್ಕಂತೆ ಹೊಂದ್ಕೊಂಡು ಆ ತರ ಕ್ವಾಲಿಟಿ ಮಿಲ್ಕ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಕೆಪಾಬಿಲಿಟಿ ಅವ್ರ ಹತ್ರ ಇದೆ. ಹಿಂಗಾಗಿ ಅದ್ರಲ್ಲಿ ಏನಂತೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಆ ರಾಜ್ಯದಲ್ಲಿ ಈಗ ಏನಂತೆ ಅದೇ ಬ್ರೀಡ್ ಆಗೋದು ಅದರ ಬ್ರೀಡ್. ಸೊ ಇವಾಗ ನಾವು ಲಕ್ಷಣಗಳು ಏನಂದ್ರೆ ಒಂದು ಅಚ್ಚುಕಟ್ಟಾದ ಮೈಕಟ್ಟಿರ್ತೈತೆ ಫಸ್ಟ್. ಅದದು ಒಂದ್ ನೋಡ್ಬೇಕಂದ್ರೆ ಅದ್ರ ಗುಣಲಕ್ಷಣಗಳು ನೋಡ್ಕೊಂಡ್ಬಿಟ್ರೆ ಅಚ್ಚುಕಟ್ಟ ನೋಡಿದ್ಮೇಲೆ ಅದಕ್ಕೆ ಇಂಪ್ರೆಸ್ ಬರುತ್ತೆ ಮನುಷ್ಯಗೆ. ಯಾಕಂದ್ರೆ ಆ ಬಾಡಿ ಲೆಂತ್ ಆಗ್ಲಿ ಅಥವಾ ಮುಖದ ಲಕ್ಷಣ ಆಗ್ಲಿ ಅಥವಾ ಕೋಡಿನ ರಿಂಗ್ ಆಗ್ಲಿ ಅಥವಾ ಚರ್ಮದ ಆಗ್ಲಿ ಅಥವಾ ಹಾಲಿನ ಇಳುವರಿಯಲ್ಲಿ ಆಗ್ಲಿ, ಇದೆಲ್ಲ ಲಕ್ಷಣಗಳು ಅದು ನೀವು ಪ್ರಾಕ್ಟಿಕಲ್ ಹೋಗಿ ನಿಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲೇನಾಗುತ್ತೆ, ಗುಜರಾತ್ ಒಂದು ಈಗ ಕೆಲವೊಂದು ನೀವು ಹೇಳ್ದಂಗೆ ಮಾರ್ಕೆಟ್ ಅಲ್ಲಿ ಬೇಜಾನ್ ಬರ್ತಾ ಇದೆ ಗುಜರಾತ್ ಎಮ್ಮೆಗಳು ಅಥವಾ ಈ ಲೋಕಲ್ ಅಲ್ಲಿ ಹುಟ್ಟಿರೋದು ಎಲ್ಲ ಅವೆಲ್ಲ ಈಗ ಲೋಕಲ್ ಬ್ರೀಡ್ ಅಲ್ಲಿ ಕ್ರಾಸ್ ಮಾಡ್ಕೊಂಡಿರ್ತಾರೆ. ಅವು ಗುಂಡ್ ರಿಂಗ್ ಆಗಿರುತ್ತೆ ಅದು. ಆದ್ರೆ ಅದೆಲ್ಲ ಮುರ್ರಾ ಅಲ್ಲ. ಮುರ್ರಾದಲ್ಲಿ ಅದು ಹೊಂದ್ಕೊಂಡಿರ್ಬೋದು, ಕೆಲವೊಂದು 30% 40% ಎಲ್ಲ ಮ್ಯಾಚ್ ಇರ್ತೈತಿ. ಅವರೆಲ್ಲ ಮುರ್ರಾ ಅಲ್ಲ. ಸೊ ಅದು ಏನ್ ಮಾಡುತ್ತೆ, ಅದು ಬಹಳ ಒಂದ್ಸಲ ಡೆಲಿವರಿ ಆದ್ಮೇಲೆ 2 ತಿಂಗಳು 3 ತಿಂಗಳು ಹಾಲು ಚೆನ್ನಾಗಿ ಹಿಡ್ತೈತಿ, ಅಥವಾ ಗಬ್ ಆಗುವವರೆಗೆ ಚೆನ್ನಾಗಿ ಹಿಡ್ತೈತಿ. ಗಬ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಡೌನ್ ಹೊಡ್ಕೊಂಡ್ಬಿಡ್ತೈತಿ. ಅದು ಏನಾಗುತ್ತೆ, ರೈತರ ಆರ್ಥಿಕವಾಗಿ ಎಲ್ಲ ಪ್ರಾಬ್ಲಮೆಟಿಕಲಿ ಬಂದ್ಬಿಡ್ತಾರ ಅವಾಗ. ಯಾಕಂದ್ರೆ ಲಾಂಗ್ ಟರ್ಮ್ ಗರ್ಭ ಆದ್ಮೇಲೆ ಒಂದು 6 ತಿಂಗಳ ಚೆನ್ನಾಗಿ ಹಾಲು ಕೊಡ್ಬೇಕು ಅಂದ್ರೆ ಅವ್ರು ಚಿಕನ್ಸ್ ಅವರು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೆಲ್ಲ ಏನಾಗುತ್ತೆ, ಬೇರೆ ರಾಜ್ಯಕ್ಕೆ ಹೋಗಿದ್ರೆ ಅದು ಮೈಸಾನ ಬ್ರೀಡು ಅಥವಾ ಇದೆಲ್ಲ ಬೇರೆ ರಾಜ್ಯದ್ದೇನು ಬನ್ನಿ ಇರ್ತದ ಅಥವಾ ಯಾವುದೇ ನೀಲಿ ರವಿ ಆಗಲಿ ಇವೆಲ್ಲ ಏನದ ಮುರ್ರಾಗಿಂತ ಹಿಂದ್ಗಡೆ. ನೀವು ಮುರ್ರಾ ಬರೋದು ಒರಿಜಿನಲಿ ಹರಿಯಾಣ. ಮತ್ತೆ ಆ ಹರಿಯಾಣ ಈಗ ಹೆಂಗಂದ್ರೆ ಸರೌಂಡಿಂಗ್ 100 ಕಿಲೋಮೀಟರ್ 200 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸಿಗುತ್ತಲ್ಲ, ಅಲ್ಲಿ ಅಷ್ಟೇ ಆಗುತ್ತೆ. ಅಲ್ಲಷ್ಟೇ ದಾಟಿ ಆದ್ಮೇಲೆ ಮತ್ತೆ ಚೇಂಜಸ್ ಇರುತ್ತೆ. ಮತ್ತೆ ಬೇರೆ ದೇಶ ಬೇರೆ ರಾಜ್ಯಕ್ಕೆ ಎಂಟ್ರಿ ಹೊಡೆದ್ರೆ ಅಲ್ಲಿ ಬ್ರೀಡ್ ಅಲ್ಲಿ ಮಿಕ್ಸ್ ಆಗಿದೆ. ಮಿಕ್ಸ್ ಬ್ರೀಡ್ ಅನ್ನ ಅಲ್ಲಿಂದ ಎತ್ಕೊಂಡ್ಬಂದು ಇವಾಗಲೇ ಮಾರ್ಕೆಟ್ ಅಲ್ಲಿ ಹೇಳ್ತದಲ್ಲ 1 ಲಕ್ಷ ಕೆಳಗಡೆ ಬಂದ್ರೆ 120 ಕೆಳಗಡೆ ಬಂದ್ರೆ ಮುರಾನೇ ಅಲ್ಲ, 120 ಕೆಳಗೆ ಬಂದ್ರೆ ಮುರಾನೇ ಅಲ್ಲ. ಅದೆಲ್ಲ ಮಿಕ್ಸ್ ಬ್ರೀಡ್ ಅಲ್ಲೇ ಅವ್ರು ಸಿಗೋದು. ನೀವು ಒರಿಜಿನಲ್ ಇವತ್ತು ರೇಟ್ ನೋಡ್ಬೇಕು 130 135 ಖರೀದಿ ನಡೀತದೆ. ಖರೀದಿ 10ರಿಂದ 14 ಸಾವಿರ ತನಕ ಟ್ರಾನ್ಸ್ಪೋರ್ಟ್ ಹಿಡಿತದೆ. ಲೇಬರ್ ಒಂದು ವಾರ ಜರ್ನಿ ಆಗುತ್ತೆ. ಅದು ಬಂದು ನಿಮ್ಗೆ 140 150 ರೂಪಾಯಿ ಬೀಳುತ್ತದೆ. ಯಾವ್ದು ಒರಿಜಿನಲ್ ಮುಲ್ಲ ಅಲ್ಲಿ ಹೋದ್ರೆ 135 ಎವರೇಜ್ ರೇಟ್ ಅಲ್ಲಿ ಹೇಳ್ತದೆ.
ಒಂದು 10 ರಿಂದ 12 ಲೀಟರ್ ಮಿನಿಮಮ್ ಇದ್ದೇ ಇರುತ್ತೆ ಹಾಲಲ್ಲಿ ಹಾಲ್ಬಿಡಲ್ಲಿ. ಮತ್ತೆ ಕ್ವಾಲಿಟಿ ಚೆನ್ನಾಗಿ ಹೆಂಗ್ ನಿಮ್ಗೆ ಹಾಲ್ ಜಾಸ್ತಿ ಬೇಕು ಆತರ ರೇಟ್ ಇನ್ನೂ ಜಾಸ್ತಿ ಆಗೋದು 2 ಲಕ್ಷ 3 ಲಕ್ಷ 4 ಲಕ್ಷ ತನ ಇದಾವೆ. ಓಹೋ, ಸೊ ಆತರ 1.5 ರಿಂದ 4 ಲಕ್ಷದವರೆಗೂ ರೇಟ್ ಇದ್ದೇ ಇದೆ. ಏನಾಗಿದೆ ಕೆಲವೊಂದು ಏನ್ ಮಾಡ್ತಾ ಇದ್ರು ಈ ಮಾರ್ಕೆಟ್ ಅಲ್ಲಿ ಅಥವಾ ಲೋಕಲ್ ಅಲ್ಲಿ ಹೋಗಿ ಮಹಾರಾಷ್ಟ್ರದಲ್ಲಿ ಯಾವ ಒಂದು ಮಾರ್ಕೆಟ್ ಅಲ್ಲಿ ಬಂದಿರ್ತಾರೆ ಅದು ತಗೊಂಡು ಅಥವಾ ಅಲ್ಲಿ ಯಾವ್ದು ಮೈಸಾನ ಬೀಡು ಅದು ಒಂದು ತೀರಾ ಅದೊಂದು ಮಾರ್ಕೆಟ್ ಹಾಳು ಮಾಡಿದ್ದೆ ಮೈಸಾನ ಬೀಡು. ಈಗ ಏನ್ 1,80,000 ಸಿಗ್ತೈತಿ 90,000 ಸಿಗ್ತೈತಿ ಹೋಗಿ ತಗೊಂಡ್ಬಿಡ್ತಾರೆ. ಆದ್ರೆ ಇದು ಕ್ವಾಲಿಟಿಯನ್ನು ಬಿಲ್ಡಿಂಗ್ ಮಾಡ್ಕೋಬೇಕು. ನಾವೇನ್ ಒಂದು ರೈತ ಏನ್ ಮಾಡ್ತಾರೆ, ಒಂದ್ ಸಾಕೊಂಡು ಅವ್ರಿಗೆ ಮರಿ ಹುಡ್ಕೊಂಡು ಒಂದು ಹೆಣ್ಣಗರ ಹುಟ್ಟಿದ್ರು ಸಂತೋಷ ಪಡ್ತಾರೆ ರೈತರು. ಹೌದು, ಹೆಣ್ಗರ ಬೇಕಂತ. ಅವಾಗ ಈಗೇನ್ ಮಾಡ್ಕೊ ಇದನ್ನ ಈಗ ತಗೊಂಡ್ಬಂದ್ಮೇಲೆ ಒಂದು 6-7 ತಿಂಗಳ ಹಾಲು ಇಟ್ಕೊಂಡ್ಮೇಲೆ ಆಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಅದು ಮತ್ತೆ ಡೆಲಿವರಿ ಆದ್ಮೇಲೆ 10 ತಿಂಗಳು ಅದಕ್ಕೆ ಟೈಮ್ ತಗೊಂಡು ಡೆಲಿವರಿ ಆದ್ಮೇಲೆ ಅದು ಏನಾಗುತ್ತೆ, ಅದು ಅವಾಗ ಹೆಣ್ಗರ ಬಂದು ಅದು ಹೆಣ್ಗರ 4 ವರ್ಷದ ಮೇಲೆ ಮರಿ ಹಾಕಿದ್ಮೇಲೆ ಅದ್ರ ಇಳುವರಿಗೆ ಬರ್ಲಿಲ್ಲ ಅಂದ್ರೆ ತುಂಬಾ ಲಾಸ್. ಫಸ್ಟ್ ಟೈಮ್ ಸಿಲೆಕ್ಷನ್ ಇಸ್ ಬೆಸ್ಟ್ ಸಿಲೆಕ್ಷನ್ ಅಂತಾರೆ. ಫಸ್ಟ್ ಟೈಮ್ ಸಿಲೆಕ್ಷನ್ ಕರೆಕ್ಟ್ ಆಗಿರ್ಬೇಕು. ಒಂದು 10-20 ಸಾವಿರ ರೂಪಾಯಿ ತುಟ್ಟಿ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿರೋದು ಫಸ್ಟ್ ಟೈಮ್ ಚೆನ್ನಾಗಿ ತರಬೇಕು ರೈತರಿಗೆ ಮಾತಿದ್ರು. ಈಗ ಸಾಮಾನ್ಯ ಎಮ್ಮೆಗೂ ಈ ಮುರ್ರಾಗಿರೋ ವ್ಯತ್ಯಾಸಗಳು ಏನಿರ್ತವೆ ಸರ್? ಸಾಮಾನ್ಯ ಅಂದ್ರೆ ಜವಾರಿ ಎಮ್ಮೆ ಇಲ್ಲಿ ನಾವೇನ್ ಸಾಕಂತೀವಲ್ಲ ಬಹಳ ಒಂದ್ 2 ತಿಂಗಳು ಚೆನ್ನಾಗಿ ಹಾಲು ಕೊಡ್ತಾವ್ರೆ. ಅವಾಗ 1.5 ಲೀಟರ್ 1 ಲೀಟರ್ 2 ಲೀಟರ್ ಒಂದ್ ಹತ್ತಿ ಕೊಡ್ತಾವೆ. ಅದಷ್ಟೇ ಮುಗಿದೈತೆ. ಸೇಮ್ ಮೇವು ಸೇಮ್ ಅದಕ್ಕೇನ್ ಮೇಂಟೆನೆನ್ಸ್ ಎಲ್ಲ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಡಬಲ್ ಇಳುವರಿ. ಒಂದ್ ಹೊತ್ತಿಗೆ 5 ಲೀಟರ್ ಇಟ್ಕೊಂಡು 10 ಲೀಟರ್ ವರೆಗೆ ಅದಾವ ಒಂದ್ ಹೊತ್ತಿಗೆ ಮುರಾದಲ್ಲಿ. ಸೊ ಜಾಫರಾಬಾದ್ ಇನ್ನೂ ಜಾಸ್ತಿ ಹಾಲು ಕೊಡುತ್ತೆ. ಬಟ್ ಅದ್ರದ್ದೇ ಒಂದು ಡಿಮೆರಿಟ್ಸ್ ಇದೆ. ಅದು ರೈತರಿಗೆ ಇನ್ನೂ ಅಲ್ಲ, ಸ್ವಲ್ಪ ಟೈಮ್ ಕಳೆದ್ಮೇಲೆ ಅದು ಗೊತ್ತಾಗತ್ತೆ ಅದ್ರದ್ದು ರಿಸಲ್ಟ್ ಏನಾಗಿದೆ. ಯಾಕಂದ್ರೆ ಅದು ಹಾಲಿನ ಇಳುವರಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಗರ್ಭಧಾರಣೆ ಶಕ್ತಿ ಕುಗ್ಗುತ್ ಹೋಗುತ್ತೆ. ಅದು ಗರ್ಭಧಾರಣೆ ಹಿಡಿಯೋದಿಲ್ಲ. ಅದು ಪ್ರಾಬ್ಲಮ್ಯಾಟಿಕ್. ಅದು ಆಗೋ ಚಾನ್ಸಸ್ ಬಹಳ ಇದೆ ನನ್ ರಿಸರ್ಚ್ ಪ್ರಕಾರ. ನಾನು ಮಾಡ್ತಾ ಇರೋದು ಅಥವಾ ನಾನು ಜಾಫರಾಬಾದಿನ ರೈತರಿಗೆ ನಾನು ಅಸಿಸ್ಟ್ ಮಾಡಲ್ಲ. ಅಥವಾ ಅವ್ರ ಇಂಟ್ರೆಸ್ಟ್ ಅಲ್ಲಿ ತಗೋಬಹುದು. ನನ್ನ ಪ್ರಕಾರ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋದು ಅದರಲ್ಲಿ ಇದು ಪ್ರಾಬ್ಲಮ್ ಬರ್ತಾ ಇದೆ. ಹಾಲಿನ ಇಳುವರಿ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಆಮೇಲೆ ಲಾಂಗ್ ಡ್ಯೂರೇಷನ್ ಕೊಡ್ತೇವೆ ಚೆನ್ನಾಗಿದೆ, ಅದು ಓಕೆ, ಅದು ಪರವಾಗಿಲ್ಲ. ಆದ್ರೆ ಏನು ಗರ್ಭಧಾರಣೆ ಅದೊಂದು ಕ್ವಶನ್ ಮಾರ್ಕ್. ಅದು ಪ್ಲಸ್ ಏನಿದೆ, ನಮ್ಮ ಲೋಕಲ್ ಅಲ್ಲಿ ಸೀಮನ್ ಸಿಗಲ್ಲ. ಅದ್ರದ್ದು ಲೋಕಲ್ ಅಲ್ಲಿ ನಮ್ಮ ಲೋಕಲ್ ಡಾಕ್ಟರ್ಸ್ ಅಥವಾ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಇರುತ್ತಲ್ಲ ಅದರಲ್ಲಿ ಸೀಮನ್ ಇಲ್ಲ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅದನ್ನ ಸ್ಪೆಷಲೈಸ್ಡ್ ಔಟ್ನಿಂದ ಸೀಮನ್ ತರಿಸ್ಬೇಕು. ಕೋಣ ಸಿಗಲ್ಲ. ಮತ್ತೆ ನಾವು ಜಾಫರಾಬಾದಿ ಎಮ್ಮೆ ತಗೊಂಡು ಮುರ್ರಾ ಕೋಣನ ಬಿಡ್ತೀವಿ ಅಂದ್ರೆ ಮತ್ತೆ ಜಾಫರಾಬಾದಿ ತಂದು ಉಪಯೋಗಿಲ್ಲ. ಸೊ ಈ ಎಲ್ಲಾ ಡಿಮೆರಿಟ್ಸ್ ಅನ್ನ ಅಥವಾ ನೀವು 10 ಎಮ್ಮೆ ತಂದ್ರೇನೆ ಒಂದು ಜಾಫರಾಬಾದಿ ಕೋಣ ತೋರಿಸ್ಕೋಬಹುದು ಆತರ, ಅಥವಾ ಸೀಮನ್ ಬ್ಯಾಂಕ್ ನೀವೇ ಮಾಡ್ಕೋಬೇಕು. ಸೊ ಈ ಡಿಫ್ರೆನ್ಸ್ ಇದೆ ಅದರಲ್ಲಿ. ಸೊ ನಾನು ಅಸಿಸ್ಟ್ ಮಾಡಲ್ಲ ಅದಕ್ಕೆ ಜಾಫರಾಬಾದಿ. ಮತ್ತೆ ಇನ್ನೊಂದೇನ ಮೇವು ಬೇಕು, ಬಹಳ ಮೇವು ಬಹಳ ಬೇಕು. ಯಾಕಂದ್ರೆ ಕಂಪೇರಲ್ಲಿ 2 ಎಮ್ಮೆ ಮೇವು 1 ಎಮ್ಮೆ ತಿನ್ಬೇಕು. ಅವ್ರ ಇಂಟ್ರೆಸ್ಟ್ ನನ್ನ ಪ್ರಕಾರ ನಾನು ಇದು ನನ್ನ ರಿಸರ್ಚ್ ಅಲ್ಲಿ ನಾನು ಈ ಮೂಲಭೂತ ಸೌಕರ್ಯ ಅಂದ್ರೆ ಏನಿರ್ಬೇಕು ಸರ್? ಈ ಮುರ್ರಾ ಸಾಕಾಣಿಕೆ ನನ್ನ ಮೂಲಭೂತ ಸೌಕರ್ಯ ಮೇನ್ ಇರ್ಲೇಬೇಕಪ್ಪ. ನೋಡ್ರಿ, ಎಲ್ಲಕ್ಕಿಂತ ಮೊದಲು ಒಂದು 4 ಎಕ್ಸ್ಪೆಕ್ಟ್ ಫಸ್ಟ್. ನೀವು ಯಾವ್ದೇ ಮುರ್ರಾ ಮಾಡ್ರಿ, ಯಾವ್ದೇ ಎಮ್ಮೆ ಸಾಕಾಣಿಕೆ ಜಾಫರಾಬಾದಿ ಮಾಡ್ರಿ, ಯಾವ್ದೇ ಬೇಕಾದ್ ಮಾಡ್ರಿ, 4 ಎಕ್ಸ್ಪೆಕ್ಟ್ ಇರ್ಲೇಬೇಕು. ಒಂದು ಫಸ್ಟ್ ಸಿಲೆಕ್ಷನ್, ಎಮ್ಮೆ ಸಿಲೆಕ್ಷನ್ ಆಗ್ಬೇಕು. 2ನೇದು ಶೆಡ್ ಡಿಸೈನ್ ಆಗ್ಬೇಕು. ಅಥವಾ ನೆಕ್ಸ್ಟ್ ಮೇವಿಂದು, ಆಮೇಲೆ ಮಾರ್ಕೆಟ್. ಇವನ್ನ 4 ಡಿಸೈಡ್ ಮಾಡ್ಕೊಂಡು ನೀವು ರೈತರು ಏನ್ ಮಾಡ್ಬೇಕು, 4 ಫಸ್ಟ್ ನಿಮ್ ಹತ್ರ ಖಾತ್ರಿ ಆದ್ಮೇಲೆ ಓಕೆ ನಾನು ಶೆಡ್ ನನ್ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಮೇವು ಚೆನ್ನಾಗಿದೆ, ಪರ್ಚೇಸಿಂಗ್ ಕ್ವಾಲಿಟಿ ಫಸ್ಟ್ ಅದು ಬರ್ತೈತಿ. ಫಸ್ಟ್ ಪರ್ಚೇಸಿಂಗ್ ಯಾವ ತರ ಯಾವತ್ತು ಹೋಗ್ಬೇಕು, ಮೇವು ಯಾವ ತರ ಇದೆ ನನ್ನ ಹತ್ರ, ಆಮೇಲೆ ಶೆಡ್ ಯಾವ ತರ ಇದೆ, ಆಮೇಲೆ ಲೇಬರ್ ಹೆಂಗ್ ನಾನು ಲೇಬರ್ ನಾನೇ ಸ್ವಂತ ಮಾಡ್ತೇನೆ, ತಾನೇ ರೈತರು ಸ್ವಂತ ಮಾಡ್ತೀವಿ, ಅದು ಹೆಂಗಿದೆ ಅದು ನೋಡ್ಕೊಂಡು ನೆಕ್ಸ್ಟ್ ಮಾರ್ಕೆಟ್. ಇವೆಲ್ಲ ಎಕ್ಸ್ಪೆಕ್ಟ್ ಅನ್ನ ಎಮ್ಮೆ ತರೋಕ್ಕಿಂತ ಮೊದಲು ನೋಡ್ಕೋಬೇಕಿದೆ. ನಾ ಎಮ್ಮೆ ತಂದ ಮೇಲೆ ಮೇವು ರೆಡಿ ಮಾಡ್ತೀನಿ, ಎಮ್ಮೆ ತಂದ ಮೇಲೆ ನೀರು ನೋಡ್ಕೋತೀನಿ ಅಂದ್ರೆ ಇಲ್ಲ. ಫಸ್ಟ್ ತಂದು ಕೂಡಲೇ 1 ಅವರಲ್ಲಿ ಮೇವು ಚಾಲ ಬರ್ತದೆ. ಎಮ್ಮೆ ಇವತ್ತು ದುಡ್ಡು ಕೊಟ್ಟರೆ ನಾಳೆ ಬಂದ್ಬಿಡ್ತೈತಿ. ಆದ್ರೆ ಮೇವನ್ನ ಸ್ಟೋರೇಜ್ ಮಾಡ್ಕೊಂಡು ದೊಡ್ಡ ಇದು ಇರ್ತೈತಿ. ಸೊ ಅದನ್ನ ಇವ್ 4 ಎಕ್ಸ್ಪೆಕ್ಟ್ ಫಸ್ಟ್ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ಎಮ್ಮೆ ತರೋದು ವಿಚಾರ ಮಾಡ್ಕೋಬೇಕು. ಈಗ ಮೇವು ಅಂದ್ರೆ ಏನೇನ್ ಕೊಡ್ತೀರ? ಮೇವು ಏನೇನ್ ಕೊಡ್ಬೇಕು ಮೇನ್ ಆಗಿ? ನಾವು ಪ್ರತಿಯೊಂದು ಡಿಸ್ಟಿಕ್ ಗೆ ವೇರಿಯೇಷನ್ ಹಾಕೋತ ಹೋಗುತ್ತೆ. ಈಗ ನಾವು ಇಲ್ಲಿ ಬೆಳಿತಿರೋದು ಜೋಳ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಒಣ ಡ್ರೈ ಫೀಡ್ ಅಲ್ಲಿ, ಅಥವಾ ನಮ್ಮ ಹತ್ರ ಗೋಧಿನೂ ಬೆಳಿತೀವಿ ನಾವು. ಜೋಳನು ಬರ್ತೈತಿ, ಜೋಳದ ಹೊಟ್ಟು ಬರ್ತೈತಿ, ಗೋಧಿ ಹೊಟ್ಟು ಬರ್ತೈತಿ, ಕಡ್ಲಿ ಹೊಟ್ಟು ಬರ್ತೈತಿ. ಆಮೇಲೆ ಯಾವ್ದು ಹೊಟ್ಟು ಸಿಗುತ್ತೋ ಅದು ಚೆನ್ನಾಗಿ ಫಸ್ಟ್ ಗೋಧಿ ಹೊಟ್ಟನ್ನೇ ಪ್ರಿಫರಬ್ಲಿ ಜಾಸ್ತಿ ಇದು ಲೈಕ್ ಮಾಡ್ತಾ ಇವೆ. ಆಮೇಲೆ ಇದೇನು ಗಂಗಾವತಿ ಆ ಸೈಡ್ ಹೋದ್ರೆ ಅಲ್ಲಿ ನಾವತ್ತು ನಿಮ್ ಭತ್ತ ಬರ್ತೈತಿ, ಅದನ್ನು ನಡೀತದೆ. ಯಾಕಂದ್ರೆ ಇವು ಏನಂತ ಹರಿಯಾಣದಲ್ಲಿ ಮೇಜರ್ ಕ್ರಾಪ್ ಬಂದು ಗೋಧಿ ಮತ್ತೆ ಇದು ಭತ್ತನೇ ಬೆಳೆದವರು. ಸೊ ಇದ್ರದ್ದೇ ಹೊಟ್ಟಲ್ಲಿ ಜಾಸ್ತಿ.
ಮತ್ತೆ ಹಸಿರು ಮೇವು ಬಂದು ಬರೀ 1 or 2 months ಅಷ್ಟೇ ಇರುತ್ತೆ ಅಲ್ಲಿ. ಯಾಕಂದ್ರೆ ಓದಿದ ಸೀಸನ್ ಅಲ್ಲಿ ಬೆಳಕ್ ಆಗಲ್ಲ, ಆ ಕ್ಲೈಮೇಟ್ ಬೇರೆ ಇರುತ್ತೆ ಅಲ್ಲಿ. ಸೊ ಇದನ್ನ ಒಟ್ಟು ಯಾವ್ದು ಆ ರೀಜನ್ ಅಲ್ಲಿ ಏನ್ ಬೆಳಿತಾರೋ ಅದು ಓಕೆ. ಹೊಟ್ಟು ಮೇಜರ್ ಆಗಿ ಹೊಟ್ಟು ಬೇಕು. ಹೊಟ್ಟು ಮತ್ತೆ ಹಸಿರು ಮೇವು ನೀವು ಯಾವ್ದು ಬೆಳಿತಾರೋ ಅದು ಕೊಟ್ಟು ಅದೇ ಹೇಳ್ತಲ್ಲ. ಈಗ ನೀವು ಎಲ್ಲೇ ಹೋಗಿ ಏನೋ ಮಾಡಿದ್ರು ನಿಮ್ಮ ವಾತಾವರಣಕ್ಕೆ ನಿಮ್ ಮೇವಿಗೆ ತಕ್ಕಂತೆ ಅದು ಹೊಂದ್ಕೊಳ್ಳೋ ಕೆಪಾಸಿಟಿ ಚೆನ್ನಾಗಿದೆ. ಯಾವ್ದೇ ವಾತಾವರಣ ಇದ್ರೂ ಹೊಂದ್ಕೊಂಡ್ಬಿಡುತ್ತೆ. ಈಗ ನಾನು ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮೇವು ಕೊಟ್ರೆ ನನ್ಗೆ ಅನುಕೂಲ ಆಗುತ್ತೆ ಅಣ್ಣ? ಹಾಲು ಜಾಸ್ತಿ ಆಗ್ಬೋದ ಇದು ಹೆಂಗಾಗತ್ತಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದು. ಹಾಲು ಜಾಸ್ತಿ ಆಗಿ ಕೆಲವೊಂದು ಉಪಾಯಗಳು ಅದಾವ, ಮನೆ ಮದ್ದುಗಳು ಅದಾವ. ಮೊದಲಿಂದ ನಾವು ಈಗೆಲ್ಲ ನಮ್ಮ ಅಜ್ಜ ಹಿಡ್ಕೊಂಡು ಬಂದಿರೋರೆಲ್ಲ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲ ಇದಾರೆ. ಇವಾಗ ಏನೋ ರೈತರು ಸೊಳಬೇಕಂತ ಹೋಗ್ತಾರೆ, 500,000 ಕೊಡ್ತಾರೆ, ಒಂದು ಬಾಟಲ್ ಸಿಗುತ್ತೆ, ಯಾವ್ದೋ ಟಾನಿಕ್ ಇದೆ ಕುಡಿಸ್ರೆ ಹಾಲು ಜಾಸ್ತಿ ಆಗುತ್ತೆ. ಅದೆಲ್ಲ ಮನೆ ಮದ್ದು ತಗೊಂಡೇ ರೆಡಿ ಮಾಡಿರ್ತಾರೆ. ಆದ್ರೆ ರೈತರು ಆ ಬಾಟಲ್ ಕಡೆ ಹೋಗ್ಲಾರ್ದೆ ಕೈ ದುಡ್ಡನ್ನ ತಮ್ಮ ಜೇಬಲ್ಲಿ ಉಳಿಸ್ಕೊಂಡು ಚೆನ್ನಾಗಿರ್ತೈತೆ. ಅದು ಹೋಗಿ 1 ಲೀಟರ್ 2 ಲೀಟರ್ ಚೆನ್ನಾಗಿ ತಂದು ಕುಡಿಸ್ರಿ ಹಾಲು ಬರ್ತಲ್ಲ. ನೀವ್ ಯಾಕೆ ಮನೆಯಲ್ಲಿ ಬೆಲ್ಲ ಇದೆಲ್ಲ, ಬೆಲ್ಲ ಸೂಪರ್ ಟಾನಿಕ್, ಅದು ಬೆಲ್ಲ ಬಿಟ್ರೆ ಏನಿಲ್ಲ ಅದ್ರಲ್ಲಿ. ಆತರ ಇರುತ್ತೆ ಬೆಲ್ಲ. ಸಾಸಿವೆ ಎಣ್ಣೆ ಬೆಲ್ಲ ಕುದಿಸ್ರಿ, ಅದರಲ್ಲಿ ನೀವು ಏನಂತಾರ ಅದು ಮೆಂತೆ ಬೀಜ, ಆಮೇಲೆ ಸೋಪ್ ಅಂತಾರಲ್ಲ, ಸೋಪು ಹಾಕೋದು, ಅರಿಶಿಣ ಹಾಕೋದು ಅದ್ರಾಗ. ಇದು ಆಮೇಲೆ ಸಾಬುದಾನಿ ಇರುತ್ತಲ್ಲ ಅದು ಹಾಕೋಬೇಕು. ಆಮೇಲೆ ಸ್ವಲ್ಪ ಸೋಡಾ ಹಾಕೋರಿ, ಆಮೇಲೆ ಕಲ್ಸಕ್ಕರೆ ಹಾಕೋರಿ. ಇವೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಅದನ್ನೇ ಹೊತ್ತಿಗೆ ಒಂದು ಅರ್ಧ ಲೀಟರ್ 3 ದಿವಸ ಕೊಡಿ, ನೋಡಿ ಹಾಲು ಹೆಂಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಕೆನೆನೂ ಆ ತರ ಬರ್ತದೆ ಅದ್ರಿಗೆ. ಚೆನ್ನಾಗಿದ್ದು ಎನರ್ಜೆಟಿಕ್ ಫೀಡ್ ಇದು. ಯಾವ್ದು ಡೆಲಿವರಿ ಆದ್ಮೇಲೆ. ಸೊ ಎಲ್ಲ ಇವೆ. ಇದು ಅಂತ ಬಿಟ್ಕೊಂಡು ಸುಮ್ನೆ ಆ ಟಾನಿಕ್ ಈ ಟಾನಿಕ್ ಅಂದ್ರೆ ಭಾಳ ಜನ ಫೋನ್ ಮಾಡಿದ್ರು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ, ಯಾವ ಟಾನಿಕ್ ಏನ್ ಬೇಕಾಗಿಲ್ಲ. ಎಲ್ಲಿವರೆಗೆ ನೀವು ಎಲ್ಲ ಫೀಡ್ ಚೆನ್ನಾಗಿ ಇಡ್ತಿರೋ ಅಥವಾ ಇದು ಈ ಮನೆ ಮದ್ದುಗಳನ್ನ ಕೊಡ್ತಿರೋ, ನಾ ರೈತರಿಗೆ ಇದೇ ಸಜೆಸ್ಟ್ ಮಾಡ್ತೀನಿ. ಯಾವ ಟಾನಿಕ್ ಹೆಸರು ಹೇಳಕ್ ಹೋಗಲ್ಲ. ಆದ್ರೆ ಏನ್ ಬೇಕು ಅಂದ್ರೆ ಮಿನರಲ್ ಮಿಕ್ಸರ್ ಒಂದು ಬೇಕಾಗುತ್ತೆ. ಮಿನರಲ್ಸ್ ಅನ್ನ ನಾವು ಯಾವ ಬೇರೆ ಕಡೆ ತಂದು ಕೊಡಕ್ಕಾಗಲ್ಲ. ಏನ್ ಬೇಕು ಅದು ಹೆಂಗಂದ್ರೆ ಮೇವಲ್ಲಿ ಬರ್ತಿರ್ತೈತೆ. ಮೇವನ್ನ ಹೆಂಗ್ ಮಾಡ್ತೀವಿ, ಲಿಮಿಟೆಡ್ ಮಾಡ್ಕೊಂಡ್ಬಿಟ್ಟಿವಿ. ನೇಪಿಯರ್ ಯಾರು ಕೇಳಿದ್ರೆ ನೇಪಿಯರ್ ಆನೆ ಹುಲ್ಲು ಹಚ್ಚಿದೀವಿ 1 ಎಕರೆ ಮಾಡಿ. ಮತ್ತೆ ಫಸ್ಟ್ ಕ್ವಶನ್ 10 ಎಮ್ಮೆಗೆ ಎಷ್ಟು ಎಕರೆ ಬೇಕು ಅಂತ ಕೇಳ್ಬಿಡ್ತಾರೆ. ಆದ್ರೆ ಡಿಫ್ರೆಂಟ್ ಮೇವ್ ಮಾಡ್ಕೊಳ್ಳಿ. ಆದ್ರೆ ಮೇವು ಅದನ್ನ ಡೆಫಿಷಿಯನ್ಸಿ ಅದಕ್ಕೆ ಯಾಕೆ ಕೊಡಬಾರ್ದು. ಅದು ಎಲ್ಲಿವರೆಗೆ ಆಗಲ್ಲ ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಮೇವು ಹಚ್ಕೊಂಡು ಡಿಫ್ರೆಂಟ್ ಕೈಂಡ್ ಆಫ್ ಮೇವು ಕೊಡ್ಕೋತಿದ್ರೆ ಡೆಫಿಷಿಯನ್ಸಿ ಆಗೋದೇ ಇಲ್ಲ. ಆಮೇಲೆ ಗರ್ಭ ಆಟೋಮೆಟಿಕ್ ಬೆದಿಗ್ ಬರ್ತಾವ. ಆಟೋಮೆಟಿಕ್ ಯಾವ್ದು ಏನು ಬೇಕಾಗಿಲ್ಲ. ಬೆದಿ ಆಟೋಮೆಟಿಕ್ ಬರ್ತಾವ, ಬೆದಿಗ್ ಬಂದ್ರೆ ಆಟೋಮೆಟಿಕ್ ಕಟ್ಸ್ಕೊತಾರೆ. ಅಲ್ಲಿವರೆಗೂ ಅಕಸ್ಮಾತ್ ಅದನ್ನು ಸಾಧ್ಯ ಆಗತ್ತಿರೋದು ಲಾಸ್ಟ್ ಸ್ಟೇಜ್ ನಾನು ಹೇಳ್ತೀನಿ. ಕಂಟಿನ್ಯೂ ಥ್ರೂಔಟ್ ದ ಇಯರ್ 12 ತಿಂಗಳು ಮೇಂಟೈನ್ ಮಾಡಿ. ನೀವು ಎಮ್ಮೆ ಸೊರಗೋದು ಇಲ್ಲ. ಆಮೇಲೆ ಬೆದಿಗೆ ಬಂದಿರೋದು ಜಲ್ದಿ ಕಟ್ಕೊಂಡು ಇಳುವರಿ ಚೆನ್ನಾಗಿರ್ತೈತಿ. ಹಾಲಿನ ಇಳುವರಿ ಚೆನ್ನಾಗಿ ಬರ್ತೈತಿ. ಆಮೇಲೆ ಎಮ್ಮೆಗಳ ಮೇಲೆ ಮಿಂಚು ಚೆನ್ನಾಗಿರ್ತೈತಿ. ಈಗ ಕೆಲವು ಆಯ್ತು ಇಷ್ಟೆಲ್ಲ ಕೇಳಿ ಆದ್ಮೇಲೆ, ಅಣ್ಣ ಈಗ ಮನೆಯಲ್ಲಿ ನನಗೆ ಅಕ್ಕಿ ತೌಡಿದೆ, ಇದು ಆಮೇಲೆ ನನಗೆ ಮೆಕ್ಕೆಜೋಳದ್ದು ಎಲ್ಲ ಮಿಕ್ಸರ್ ಇದೆ, ನಾನು ಅದನ್ನ ಕೊಡ್ಬೋದಾ ಅಂತ ಕೇಳ್ತಾರೆ. ಕೊಡ್ಬೋದಾ? ಅವರಲ್ಲೇ ತಮ್ಮ ರೀಜನ್ ಅಲ್ಲಿ ತಾವು ಏನೇನ್ ಮೇಯಿಸ್ಕೊಂಡ್ ಬಂದಿದ್ದಾರೆ ರೈತರ ಹತ್ರ, ಅವ್ರಿಗೆ ನಾಲೆಜ್ ಇದ್ದೇ ಇರುತ್ತೆ. ಅದು ಯಾಕಂದ್ರೆ ನಾನ್ ಮಾತಾಡ್ಬೇಕಾದ್ರೆ ನಾವು ಬಿಜಾಪುರ್ ಲೆವೆಲ್ ಅಲ್ಲಿ ನಾವ್ ಏನ್ ನಮ್ಮ ಹತ್ರ ಏನ್ ಅವೈಲಬಿಲಿಟಿ ಇದಲ್ಲ ಆ ಲೆವೆಲ್ ಅಲ್ಲಿ ನಾನು ಮಾತಾಡ್ತೇನೆ. ಯಾಕಂದ್ರೆ ನಮ್ಮ ಹತ್ರ ಹೊತ್ಕೊ ಇಲ್ಲ ಬಿಜಾಪುರಲ್ಲಿ. ಸೊ ಆತರ ಯಾಕಂದ್ರೆ ನಾನು ಕೇಳ್ಪಟ್ಟಿರೋದು ಅಲ್ಲಿ ಭತ್ತ ಮತ್ತು ಗೋಧಿ ನಾವು ನೋಡಿರೋದು. ಹರಿಯಾಣದ ಪರ್ಚೇಸಿಂಗ್ ಅದು ಹೋದಾಗ ಯಾರೋ ಹೋಗ್ಬೇಕಾದ್ರೆ ಹೆಂಗ್ ನಾನು ಹತ್ತನೇ ಕೊಡಿಸ್ಕೊಡುತ್ತೆ ಹೋದಾಗ ನೋಡೋದಾಗ ಆಟೋಮೆಟಿಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಎರಡು ಕ್ರಾಪ್ ಬರುತ್ತೆ ಮೇಜರ್ ಆಗಿ. ಇದೆಲ್ಲ ಸಾಮಾನ್ಯ ನಿರ್ವಹಣೆ. ನಾವ್ ಇಷ್ಟೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಆಟೋಮೆಟಿಕ್ ಹೆಲ್ತಿ ಆಗಿದ್ರೆ ಆಟೋಮೆಟಿಕ್ ಹಾಲಿಗೆ ಇರುತ್ತೆ, ನೀಟಿಗೆ ಬರುತ್ತೆ, ಆಟೋಮೆಟಿಕ್ ಕಟ್ಕೊಳ್ಳುತ್ತೆ. ಆಮೇಲೆ ಇದು ಎಷ್ಟು ರೈತರು ಇನ್ನೊಂದು ತಪ್ಪೇನ್ ಮಾಡ್ತಾರೆ, ಹಾಲಿನ ಆಸೆಗಾಗಿ ಒಂದೇ ಬೇರೆ ಬಂದಿದೆ ಕಟ್ಟಿಸ್ಬಾರ್ದು. ಓಕೆ ಇದು 2 ಬೇದಿ ಹೋಲ್ ಬಿಟ್ಟು ನಾನು ಅಂತ ಇನ್ನು ಹಾಲು ಜಾಸ್ತಿ ದಿವಸಕ್ಕೆ ತಗೋಬೇಕಂತ ಕಟ್ಸಂಗಿಲ್ಲ. ಅದು ಬಹಳ ತಪ್ಪು ಮಾಡ್ತಾರೆ. ಅದು ಏನ್ ಮಾಡ್ತಾರೆ, ನ್ಯಾಚುರಲ್ ಫೆನಾಮಿನ ಅದು ಬಂದಿರುತ್ತೆ. ಅದು ಕಟ್ಸ್ಬೇಕು ನಾವು. ನಿಂತ್ಕೊಳ್ಳಿ ಸೆಕೆಂಡ್ರಿ ಕಟ್ಸೇ ಬಿಡಬೇಕು ನಾವು ಇಮಿಡಿಯೇಟ್. ಆಮೇಲೆ ನಾವು ತರಬೇಕಾದ್ರೆ ಫಸ್ಟ್ ಟೈಮ್ 10 ಎಮ್ಮೆ ತಂದ್ರೆ ನಾವು ಕೋಣ ತಿಂದಿಲ್ಲ, ನಾವು ಮಿಸ್ಟೇಕ್ ಮಾಡಿದ್ದೇವೆ. ಕೋಣ ತರಬೇಕಾಗಿತ್ತು. ಸೊ ಅವ್ರ ಡಾಕ್ಟರ್ ಕಡೆಯಿಂದ ಸೀಮನ್ ಆಗಿ ಮಾಡ್ತಾರೆ. 10 ಸಕ್ಸಸ್ ಆಗಿದ್ದಿಲ್ಲ ಅಂತ ಡಾಕ್ಟರ್ ಹತ್ರ. ಎಲ್ಲಿವರೆಗೆ ಸೀಮನ್ ಸ್ಟೋರೇಜ್ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೋ ಅಥವಾ ಹಾಕೋ ಡಾಕ್ಟರ್ ಎಷ್ಟು ಜಾಣ ಇರ್ತಾನೋ ಅಥವಾ ಅದನ್ನೆಲ್ಲ ನೋಡ್ಕೋಬೇಕು. ಅದು ಸಕ್ಸಸ್ ಇಲ್ಲ ಅಂತಲ್ಲ, ಸೀಮನ್ ಸಕ್ಸಸ್ ಆಗಿದೆ. ಆಮೇಲೆ ಇವಾಗ ಸರ್ಕಾರ ಲೆವೆಲ್ ಅಲ್ಲಿ ನಾನು ಅದು ಹೇಳ್ಬೇಕಾದ್ರೆ ಈಗ ಫೀಮೇಲ್ ಕಾಫ್ ಹಾಕುವಂತ ಸೀಮನ್ಗಳನ್ನ ಇನ್ನೂ ತರಿಸ್ತಾ ಇಲ್ಲ. ಅದು ಪ್ರೈವೇಟ್ ಹೋಗ್ಬೇಕಾದ್ರೆ 3,000, 4,000, 5,000 ಕೇಳ್ತಾರೆ ಒಂದು ಸೀಮನ್. ಸೊ ಅದು ಆರ್ಥಿಕವಾಗಿ ಬಹಳ ನುಕ್ಸಾನ ರೈತರಲ್ಲಿ. ಅದು ಹಾಕ್ಸಿದ ಮೇಲೆ ನಿಂತು ಚಲೋ, ಸೆಕೆಂಡ್ ಟೈಮ್ ಮತ್ತೆ ದುಡ್ಡು ಕೊಡಬೇಕು.
ಸೊ ಇದು ರೈತರಿಗೆ ಬಹಳ ಇದಾಗ್ತಾ ಇದೆ. ಇನ್ನು ನನಗೂ ಗೊತ್ತಾಗ್ತಿಲ್ಲ ಗೌರ್ಮೆಂಟ್ ಯಾಕೆ ಇನ್ನೂ ಇಷ್ಟು ಎಲ್ಲೋ ರಿಸರ್ಚ್ ಅಲ್ಲೇ ಹೋಗಿದೆ, ಕೋಟಿಂಗ್ ಗಟ್ಟಲೆ ರಿಸರ್ಚ್ ರೊಕ್ಕ ಆಗ್ತಾ ಇದೆ ಪ್ರತಿ ವರ್ಷ, ಸೆಂಟರ್ಗಳು ಇದೆ, ಆದ್ರೆ ಅವ್ರು ಇನ್ನೂ ಅದ್ರ ತಲೆ ಕೆಡಿಸ್ಕೊಂಡಿಲ್ಲ. ಈಗ ನಾನು ಸಾಮಾನ್ಯವಾಗಿ ಬರೋ ಪ್ರಶ್ನೆಗಳು ಅಂದ್ರೆ, ಈಗ ಆಯ್ತು ನನಗೆ ಎಮ್ಮೆ ಬೇಡ, ನಾನು ಕರುಗಳನ್ನ ತಗೊಂಡ್ಬರ್ತೀನಿ ಅನ್ಕ. ಕರುಗಳನ್ನ ತಂದಾಗ ನಂದು ಮೇಂಟೆನೆನ್ಸ್ ಯಾವ ತರ ಇರಬೇಕು? ಯಾಕಂದ್ರೆ ಯಾಕಂದ್ರೆ ಫೈನಾನ್ಷಿಯಲ್ ಸ್ವಲ್ಪ ಕೆಲವೊಬ್ರು ರೈತರದ್ದು ಇರಲ್ಲ. 10 ಎಮ್ಮೆ ತರಬೇಕಂದ್ರೆ 10-15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಅಂತವ್ರು ಏನ್ ಮಾಡ್ತಾರೆ, ಕಡಿಮೆ ಬಜೆಟ್ ಅಲ್ಲಿ 10 ಕರುಗಳು ತಂದು ಒಂದು 20,000-30,000 ಅಥವಾ 40,000 ರೇಂಜ್ ಅಲ್ಲಿ ಡಿಪೆಂಡ್. ಅಲ್ಲಿ ಯಾತ್ರ ಹೇಳಕ್ ಆಗಲ್ಲ, ಕರುಗಳು ಯಾವ ಏಜ್ ಅಲ್ಲಿ ಇರ್ತಾವ ಅಂತ ಹೇಳಕ್ ಆಗಲ್ಲ. ಸೊ ಅವ್ರ ಏನ್ ಮಾಡ್ಬೇಕು, ಕರುಗಳನ್ನ ತಗೊಂಡ್ ತಮ್ಮ ಬಜೆಟ್ ತಕ್ಕಂಗೆ ಓಪನ್ ಶೆಡ್ ಅಲ್ಲಿ, ಯಾತ್ರ ಅಂದ್ರೆ ಈಗ ಈ ತರ ಕಟ್ ಹಾಕೊಂಡಿರೋದಿಲ್ಲ, ಜಾಳಿಗೆಲ್ಲ ಹಾಕೊಂಡು ಸುಮ್ನೆ ಒಂದು ದವಣಿ ಮಾಡ್ಕೊಂಡು ಮೇವು ಹೊರಗಡೆಯಿಂದ ಹಾಕ್ಬೋದು. ಅವು ಮೇಸಿಗೆ ಹೊರಗಡೆ ನೋಡಿಗೆ ಹೋಗ್ಬೇಕು. ಅವಕ್ಕೇನು ಬಿಸಿಲು ಹತ್ತಿರ್ಬೇಕು, ಅಥವಾ ಅವ್ರಿಗೆ ಅರ್ಧ ಶೆಡ್ ಅಷ್ಟೇ ಮಳೆ ಬಿದ್ರೆ ಅಥವಾ ಬಿಸಿಲಿದ್ರೆ ಈ ತರ ಇದು ಓಪನ್ ಶೆಡ್ ತರನೇ ಈ ತರ ಎಲ್ಲ ಸರೌಂಡಿಂಗ್ ಇರಬೇಕು, ಜಾಳಿಗೆಲ್ಲ ಮಾಡ್ಕೋಬೇಕು. ಆಮೇಲೆ ಬಿಸಿಲಿದ್ರೆ ಒಳಗೆ ತುಂಬ್ಕೋಬೇಕು, ಅಥವಾ ಮಳೆ ಇದ್ರೆ ಒಳಗೆ ಇರ್ಬೇಕು. ಆಮೇಲೆ ಬಿಸಿಲು ಬೇಕಾದ್ರೆ ತಾನೇ ಹೊರಗೆ ಬರ್ತಿರ್ಬೇಕು. ಆತರ ಓಪನ್ ಅಲ್ಲಿ ಇಟ್ಕೊಂಡು ಕಟ್ ಹಾಕ್ಬಾರ್ದು. ಮತ್ತೆ ಈಸಿಯಾಗಿ ಒಬ್ಬ ಮನುಷ್ಯನು ಒಂದು 20-30 ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡ್ಬಿಡೋದು. ಮೇವು ಬಂದಿರುತ್ತೆ, ಮೇವು ಹಾಕೋದು ಗೊಬ್ಬರ ತೆಗೆದು ಎರಡೇ ಕೆಲಸ ಇರುತ್ತೆ. ಅಂತವ್ರನ್ನ ಈಸಿಯಾಗಿ ಈಗ ಅಲ್ಲಿ ತರಬೇಕಾದ್ರೆ 1.5 ವರ್ಷ 1 ವರ್ಷ ಅಥವಾ 2 ವರ್ಷದ ಕರುಗಳು ಇರುತ್ತೆ. ಒಂದು 4 ವರ್ಷದ ತನಕ ಅವ್ರನ್ನ ಹಿಡಿಬೇಕಾಗುತ್ತೆ. ಟೋಟಲ್ ಅವತ್ತು ಅದ್ರದ್ದು ವಯಸ್ಸು 4 ವರ್ಷದ ಮೇಲೆ ಗದಿಗೆ ಬರ್ಬೋದು, ಅಥವಾ 3 ವರ್ಷಗಳು ಬರ್ಬೋದು. ಅತ್ರ ಕಟ್ಸ್ಕೊಂಡ್ ಮೇಲೆ ಒಂದು 10 ತಿಂಗಳಲ್ಲಿ ಗೀತೈತಿ. ಅದನ್ನ ಆತರ ಮಾಡ್ಕೊಂಡವರು ಇದಾರೆ, ಮಾಡ್ಕೋದು ಸ್ವಲ್ಪ ಚೆನ್ನಾಗಿರುತ್ತೆ. ಅದು ಒಂದು ಪ್ರಾಬ್ಲಮ್ ಸೆಲೆಕ್ಟಿವ್ ಬ್ರೀಡ್ ಅಲ್ಲಿ ಚಾಯ್ಸ್ ಮಾಡೋದು ಬಹಳ ಕಷ್ಟ. ಹೌದು.
ಕಾಸ್ಟ್ಲಿ ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಹೌದು. ಪರ್ಚೇಸಿಂಗ್ ಹೆಂಗ್ ನಡೀತೆ ಅಥವಾ ಏಜೆಂಟ್ಗಳು ಯಾವ ತರ ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಅಂದ್ರೆ ರೊಟೇಷನ್ ಹೆಂಗಿರ್ಬೇಕಂದ್ರೆ 2 ಎಮ್ಮಿನ ಹಾಲನ್ನ ನಿಂದ್ರಿಸು ಅಂದ್ರೆ 2 ಎಮ್ಮಿ ಡೆಲಿವರಿ ಆಗಿದ್ದಿರ್ಬೇಕು. 25 ಚಾಲುವಾಗಿ 40,000 ತನಕ ಮಾರಿದ್ವಿ. ಅದು ಯಾವ ತರ ಮಾರ್ಕೆಟಿಂಗ್ ಅಂದ್ರೆ ಇದು ಹೆಂಗಿದೆ ಕ್ಯಾಲ್ಕುಲೇಷನ್ 5 ಲೀಟರ್ ಹಿಂಡ್ತಾ ಇದಾರೆ 2.5 kg ತನಕ ನಿಮ್ದು ಹಿಂಡಿ ಹಾಕ್ಬೇಕು ನಾವು.